Good morning, friends. Today we are going to learn about compound relative pronouns. It is obviously continuation of compound relative pronouns. I mean, ಇವತ್ತು ಮತ್ತೊಮ್ಮೆ ನಾವು ಸಂಯುಕ್ತ ಸಂಬಂಧಾರ್ಥಕ ಸರ್ವನಾಮಗಳನ್ನ ಮುಂದುವರಿಸ್ತಾ ಇದ್ದೀನಿ. As we know that relative pronouns are consonant to which are that and sometimes whose and what. Out of these three, in the previous class I was discussed about that or which. Of course I had made created sentence corresponding to these two words. I mean, I had used relative pronouns that and which that or which in the sentences and also told the meaning of these sentences in Kannada in my previous class. But today I am going to discuss about remaining two relative pronouns that are whose and what. Obviously I am going to say the meaning of whose and what at the beginning. Later I will make a sentence after using these two pronouns as these two relative pronouns whose and what. Of course you are going to see them. Therefore I start with the sentence and relative pronouns and the meaning also. Therefore I start with the relative pronoun that is whose. That means in Kannada avana ಅಥವಾ ಅವಳ ಅಥವಾ ಅದರ ಅಥವಾ ಅವರ ಅಂತಾಗುತ್ತೆ. ಅಲ್ಟಿಮೇಟ್ಲಿ whose ಅಂದರೆ ಅವನ ಅಥವಾ ಅವಳ ಅಥವಾ ಅದರ ಅಥವಾ ಅವರ ಅಂತಾಗುತ್ತೆ. I start with the example. The boy whose cycle is broken walked to the school. ಅಂದರೆ ಕನ್ನಡದಲ್ಲಿ ಹುಡುಗನ ಸೈಕಲ್ಲು ಕೆಟ್ಟು ಹೋದ ಕಾರಣ ಅವನು ನಡೆದುಕೊಂಡ ಹೋದ ಅಂತಾಗುತ್ತೆ. ಇಲ್ಲಿ ಬ್ರೋಕನು ಅಂದರೆ ಮುರಿದ ಅಂತಾಗಲ್ಲ, ಬದಲಾಗಿ ಕೆಟ್ಟು ಹೋಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 2. ಶ್ರೀನಿವಾಸ್ whose father is ill feels anxious ಆಗುತ್ತೆ. ಶ್ರೀನಿವಾಸನ ತಂದೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ, ಅದರಿಂದ ಅವನು ಆತಂಕಕ್ಕೊಳಗಾಗಿದ್ದಾನೆ ಅಂತಾಗುತ್ತೆ. ಇಲ್ಲಿ ಇಲ್ಲು ಅಂದರೆ ಅನಾರೋಗ್ಯ ಅಂದರೆ ಆರೋಗ್ಯ ಸರಿ ಇದ್ರೆ ಅನ್ಕೊಳ್ಳಿ, ಇಲ್ಲಾಂದರೆ ಆರೋಗ್ಯ ಸರಿ ಇಲ್ಲ ಅಥವಾ ಅನಾರೋಗ್ಯ ಅಂದ್ಕೊಳ್ಳಿ. ನಂತರ ಅನಾಕ್ಸಿಸ್ ಅಂದರೆ ಆತಂಕ ಅಂತಾಗುತ್ತೆ. ಇಲ್ಲಿ whose ಅಂದರೆ ಅವನ ಅಂತಾಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಆಫ್ಟರ್ ಯೂಸಿಂಗ್ whose. That is example number 3. Kuempu was a great poet whose work Ramana Darshanam got Gnanapita award. ಅಂದರೆ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಕುವೆಂಪು ಒಬ್ಬ ಮಹಾನ್ ಕವಿ, ಅವರ ಕೃತಿ ರಾಮಾಯಣ ದರ್ಶನಮು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದೆ ಅಂತ ಹೇಳೋಕ್ಕಾಗುತ್ತೆ. I believe these 3 examples is enough to understand the meaning of whose. Obviously whose is one type of relative pronouns. I say once again, whose meaning Kannada ಅವನ ಅಥವಾ ಅವಳ ಅಥವಾ ಅದರ ಅಥವಾ ಅವರ ಅಂತಾಗುತ್ತೆ ಅಂತ ಹೇಳ್ತೆ. After using a relative pronoun whose, next we are moving to about new relative pronoun that is what. Here actually the meaning of what meaning is ಏನು ಅಂತಾಗುತ್ತೆ. Therefore I start with examples after using a relative pronoun what. Therefore example number 1, that is I know what you want. ಅಂದರೆ ಕನ್ನಡದಲ್ಲಿ ನಿನಗೆ ಏನು ಬೇಕು ಅಂತ ನನಗೆ ಗೊತ್ತು ಅಂತಾಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲು ಆರ್ ಎಕ್ಸಾಂಪಲ್ ನಂಬರ್ 2. ವಾಟ್ ಹ್ಯಾಸ್ ಹ್ಯಾಪಂಡ್ ಇಸ್ ನಾಟ್ ನೋನ್. ಅಂದರೆ ನೋಡ್ಕೊಳ್ಳಿ, ಏನಾಯಿತು ಎಂಬುದು ನನಗೆ ತಿಳಿದಂತಾಗುತ್ತೆ. ಏನಾಯಿತು ಎಂಬುದು ತಿಳಿದಿಲ್ಲ ಅಂತ ಹೇಳಿ ಇಂಗ್ಲೀಷಲ್ಲಿ ಹೇಳ್ಬೇಕು.
ವಾಟ್ ಹ್ಯಾಸ್ ಹ್ಯಾಪಂಡ್ ಇಸ್ ನಾಟ್ ನೋನ್ ಅಂತ ಆಗುತ್ತೆ. ಅಂದರೆ ಏನಾಯಿತು ಎಂಬುದು ಗೊತ್ತಾಗಿಲ್ಲ ಅಂತ ಹೇಳಲಿಕ್ಕೆ ನಾವು ಈ ಥರ ಸೆಂಟೆನ್ಸು ಕ್ರಿಯೇಟ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಅಂಡರ್ಲೈನು ಅಂದರೆ ಕೆಳಗಡೆ ಲೈನ್ ಹಾಕಿದ್ದೀನಲ್ಲ ಅದು ರಿಲೇಟಿವ್ ಪ್ರೊನೌನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ರಿಲೇಟಿವ್ ಪ್ರೊನೌನ್ ಅಂದರೆ ಸಂಬಂಧಪಟ್ಟ ಸರ್ವನಾಮ ಆಗುತ್ತೆ. ಅಂದರೆ ಸೆಂಟೆನ್ಸಲ್ಲಿ ಹೂಸು, ವಾಟು, ಆ್ಯಂಡು, ದಟ್ಟು, ಆರ್, ವಿಚ್ ಯೂಸ್ ಮಾಡಿದಾಗ ಮಾತ್ರ ಇವುಗಳಿಗೆ ರಿಲೇಟಿವ್ ಪ್ರೊನೌನ್ಸ್ ಅಂತ ಆಗುತ್ತೆ. ಮತ್ತೆ ಮಾಡಿದ್ದೀನಿ ರಿಲೇಟಿವ್ ಪ್ರೊನೌನ್ಸ್ ಅಂತ ಹೇಳ್ಬೇಕಾದ್ರೆ ಸೆಂಟೆನ್ಸಲ್ಲಿ ಒಂದೇ ಸೆಂಟೆನ್ಸಲ್ಲಿ ಹೂಸು, ವಾಟು, ದಟ್ಟು, ವಿಚ್ಚು ಇದ್ದಾಗ ಮಾತ್ರ ಅವುಗಳಿಗೆ ರಿಲೇಟಿವ್ ಪ್ರೊನೌನ್ಸ್ ಅಂತ ಆಗುತ್ತೆ. ಒಂದೇ ಸೆಂಟೆನ್ಸಲ್ಲಿ ಅಥವಾ ಒಂದೇ ವಾಕ್ಯದಲ್ಲಿ ಇಲ್ಲಿ ಮಾತ್ರ ಅವುಗಳು ಕರೆಕ್ಟ್ ಆಗುತ್ತೆ. ಈ ಥರ ಉಪಯೋಗ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಈ ಹೊತ್ತಿಗೆ ಇದು ಸಾಕಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ Saturday we are going to learn about indefinite pronouns. ಇನ್ನು ಡೆಫಿನೆಟ್ ಪ್ರೊನೌನ್ಸ್ ಅಂದರೆ ಕನ್ನಡದಲ್ಲಿ ಅನಿಶ್ಚಿತಾರ್ಥಕ ಸರ್ವನಾಮಗಳು ಅಂತ ಆಗುತ್ತೆ. ಅವುಗಳನ್ನ ನೆಕ್ಸ್ಟ್ Saturday we are going to learn about them. Of course we are going to learn and we are going to see them. Of course with the help of these we are going to make sentences. We are going to make sentences after teaching indefinite pronouns. Therefore I request you to subscribe our channel, and obviously we are going to see them by next Saturday only. With these words I am going to wind up completely for today's class. Therefore I request you, and I am going to say thank you so much. Bye bye, take care, and see you tomorrow as usual without any compromise. So my last word is bye bye.